ಸುಮಾರು 3,200 ಎಷ್ಟು 3,200 ಕಮರ್ಷಿಯಲ್ ಗ್ಯಾಸಸ್ ಶಾರ್ಟೇಜ್ ಅಲ್ಲಿ ಇದೀವಿ ನಾವು. ಅದಷ್ಟು ಸುಲಭ ಅಲ್ಲ, ಇದು ಗಂಭೀರವಾದಂತಹ ವಿಷಯ. ನಾವು ಪರಿಗಣಿಸ್ಬೇಕಾಗ್ತದೆ. ಯಾಕಂತಂದ್ರೆ ಹೋಟೆಲ್ ಉದ್ಯಮ ಆಗಿರ್ಬೋದು, ಸುಮಾರು ಬೀದಿ ಬದಿ ವ್ಯಾಪಾರದವರು ಎಲ್ಲರೂ ಇದ್ರ ಮೇಲೆ ಅವಲಂಬಿತರಾಗಿರ್ತಾರೆ. ಏನಾದ್ರು ಇದು ಒಂಚೂರು ವ್ಯತ್ಯಾಸ ಆದ್ರೆ ಅಲ್ಲೋಲ ಕಲ್ಲೋಲಗಳಾಗೋದು ಸತ್ಯ ಆಯ್ತು. ನಾವು ಇನ್ನ ಅಷ್ಟು ಸುಲಭವಾಗಿ ಲೈಟ್ ಆಗಿ ತಗೊಳ್ಳೋದಿಲ್ಲ. ಡೊಮೆಸ್ಟಿಕ್ ಗ್ಯಾಸಸ್ ಏನ್ ಸಮಸ್ಯೆ ಇಲ್ಲ. ಸರ್ಪ್ಲಸ್ ನಮ್ಗೆ ಸುಮಾರು ಎಷ್ಟು 7,737 ನಾವು ಇನ್ನೂ ಗ್ಯಾಸ್ ಅವೈಲಬಲ್ ಇದೆ, ನಮ್ಗೇನ್ ಸಮಸ್ಯೆ ಇಲ್ಲ. ಆದ್ರೆ LPG ನಮ್ಗೆ ಅಕ್ಯೂಟ್ ಶಾರ್ಟೇಜ್ ಇರೋದು ಕಮರ್ಷಿಯಲ್. ಹಾಗಾಗಿ ಸ್ವಲ್ಪ ಗಂಭೀರವಾದಂತಹ ವಿಷಯ. ನಾನು ಸಹ ಮತ್ತೆ ನಮ್ಗೆ ಸೋಮವಾರದಿಂದ ಲೋಕಸಭೆಯಲ್ಲಿ ಶುರುವಾಗ್ತದೆ. ಅವಾಗ ನಾವು ಇದನ್ನ ಸಂಬಂಧಪಟ್ಟ ಸಚಿವರಿಗೆ ತೆಗೆದುಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀವಿ. ಜೊತೆಗೆ ಇದನ್ನ ಇಲ್ಲಿಗೆ ನಾವು ಇಲ್ಲಿಂದ ಸ್ವಲ್ಪ ದಿಟ್ಟವಾಗಿ ಬೆಳೆಸೋದು, ಗಾಬರಿ ಆಗಂತದ್ದೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು. ಗಾಬರಿ ಆದ್ರೆ ಏನು ಪ್ರಯೋಜನ ಇಲ್ಲ. ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡು ನಾವು ಮಾಡ್ಬೇಕಾಗ್ತದೆ. ಇದಕ್ಕೆ ಎಲ್ಲ ನಾವಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಎಲ್ಲರ ಸಹಕಾರ ಬೇಕು, ಗ್ರಾಹಕರ ಸಹಕಾರ ಬೇಕು. ಯಾರು ಪ್ಯಾನಿಕ್ ಆಗಿ ಈಗ ಪ್ರೈವೇಟ್ ಡೊಮೆಸ್ಟಿಕ್ ಗ್ರಾಹಕರು ಅಲ್ಲಿನೆಲ್ಲ ಆಗಿರ್ಬೋದು, ಗ್ರಾಮೀಣ ಭಾಗ, ನಗರ ಭಾಗದಲ್ಲಿ 25 ದಿನ ಕನಿಷ್ಠ ಇರಬೇಕು ಒಂದ್ ಬುಕಿಂಗ್ಗೆ. 25 ದಿನ ಒಳಗಡೆ ಬುಕಿಂಗ್ ಮಾಡ್ಕೊಳಕ್ ಹೋದಾಗ ಅದು ಬುಕಿಂಗ್ ಆಗಲ್ಲ. ಅದನ್ನ ಪ್ಯಾನಿಕ್ ಆಗೋದು ಯಾರು ಆಗೋದ ಅವಶ್ಯಕತೆ ಇಲ್ಲ. ಜೊತೆಗೆ ಏಕಾಏಕಿ ನಮ್ಗೆ ಇವತ್ತು ಬೇಕು ನಾಳೆನೇ ಸಿಲಿಂಡರ್ ಬೇಕು ಅಂತ ಆಗಲ್ಲ. ಈಗಿರುವ ಸಮಸ್ಯೆಯಲ್ಲಿ 5-6 ದಿನ ಆದ್ಮೇಲೆ ಸಿಲಿಂಡರ್ ಬಂದು ತಲುಪ್ತದೆ. ಜೊತೆಗೆ ಈ ಗ್ರಾಮದಲ್ಲಿ ನಮ್ಗೆ ಸಿಲಿಂಡರ್ ಯಾವಾಗ ಆಟೋ ಬಂದು ನಿಂತ್ಕೊಂಡಾಗ ನಮ್ಗೊಂದು ಸಿಲಿಂಡರ್ ಕೊಡಿ ಅಂದ್ರೆ ಅದಲ್ಲ. ಅದೆಲ್ಲ ಸ್ವಲ್ಪ ನಾವು ಗ್ರಾಹಕರಿಗೆ ನಾವೆಲ್ಲ ಏನಂತ ಹೇಳ್ತಾರಲ್ಲ ಮಾಹಿತಿ ಕೊಡ್ಬೇಕು. ಮತ್ತೆ ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಯಾರು ಗಾಬರಿ ಆಗಿ ಒಳಗಾಗಂತದ್ ಬೇಡ. ನಾವೆಲ್ಲ ಕಂಕಣಬದ್ಧವಾಗಿದ್ವಿ ಕೆಲಸ ಮಾಡ್ಲಿಕ್ಕೆ. LPG ವಿಷಯದಲ್ಲಾಗಿದ್ವಿ. ಇದಕ್ಕೆ ಕೇಂದ್ರ ಸರ್ಕಾರ ದೊಡ್ಡ ಮನಸ್ಸು ಮಾಡ್ಬೇಕಾಗಿದೆ. ಇದು ಯಾವ್ದು ಮಾಹಿತಿ ಸುಳ್ಳು ಹೇಳ್ತದೆ, ಇದೇನಾದ್ರು ಸುಳ್ಳು ಹೇಳೋದಾದ್ರೆ ನಾನು ಒಪ್ಕೊಂತ ಇದೀನಿ. ಡೊಮೆಸ್ಟಿಕ್ ಅಲ್ಲಿ ಸಮಸ್ಯೆ ಇಲ್ಲ. ಡೊಮೆಸ್ಟಿಕ್ ಅಲ್ಲಿ ಗ್ರಾಹಕರಿಗೆ ತಾಳ್ಬೇಕಷ್ಟೇ. ನಮ್ಮ ಗ್ರಾಹಕರುಗಳಿಗೆ ಕನಿಷ್ಠ 5-6 ದಿನ ತಾಳ್ಮೆಯಿಂದ ಯಾರು ಅದೇ ಕಮರ್ಷಿಯಲ್ ಅಲ್ಲಿ ಖಂಡಿತ ಅವ್ರಿಗೂ ಸೆಂಟ್ರಲ್ ಗವರ್ಮೆಂಟ್ ಅವ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಕಮರ್ಷಿಯಲ್ ಅಲ್ಲಿ ನಾವು ಪ್ರೈಸ್ ಅಲ್ಲಿ ಇದ್ವಿ, ನಮ್ಗೆ ಶಾರ್ಟೇಜ್ ಇದೆ ಅನ್ನೋದು. ಅದನ್ನ ಬಗೆಹರಿಸಿ ಇದ್ರಲ್ಲಿ ರಾಜಕೀಯ LPG ವಿಷಯದಲ್ಲಿ ರಾಜಕೀಯ ಮಾಡೋದನ್ನ ನಿಲ್ಲಿಸ್ಬೇಕು. ಎಲ್ಲ ರಾಜ್ಯಗಳು ಸರಿಸಮವಾಗಿ ನೋಡುವಂತ ಕೆಲಸವನ್ನ ಮಾಡ್ಬೇಕು. ಆಯ್ತಾ? ಯಾಕಂತ ಹೇಳಿದ್ರೆ ಇದು ಜನರ ಊಟದ ವಿಷಯ, ಜನರ ಹೊಟ್ಟೆಪಾಡಿನ ವಿಷಯ, ಜನರು ಅವಲಂಬಿತರಾಗಿರುವಂತ ವಿಷಯ. ನನಗೆ ನಿನ್ನೆ ಒಬ್ರು ಗ್ರಾಹಕರಲ್ಲ ಹೋಟೆಲ್ ಅವರು 10 ಅಡಿಗೆ 10 ಐಟಮ್ಸ್ ಮಾಡ್ತಿರಲಿ, ಈಗ 4-5 ಐಟಮ್ಸ್ ಬಂದಿದೀವಿ ಅಂತ. ಯಾರಾದ್ರೂ ಪಾಪ ಅದು ಈಗ ದೊಡ್ಡ 3 ಸ್ಟಾರ್ 2 ಸ್ಟಾರ್ 5 ಸ್ಟಾರ್ ಹೋಟೆಲ್ ಅವರೆಲ್ಲ ಹೇಳಿದ್ದು, ತಳ್ಳಗಾಡಿ ಅವ್ರು ಹೇಳಿದ್ದು. ಈಗ ಬೇಸಿಕ್ ಆಗಿ ಏನು ಇಡ್ಲಿ 1-5-6 ತರ ಅಡಿಗೆ ತಳ್ಳಗಾಡಿ ಮಾಡ್ತೀವಿ. ಈಗ ಅಡಿಗೆ ಸಮಸ್ಯೆ ಆಗಿರೋದ್ರಿಂದ 3-4 ಅಡಿಗೆ ಬಂದಿದೀವಿ, ಐಟಮ್ಸ್ ಬಂದಿದೀವಿ. ಅಲ್ಲಿಗೆ ಪಾಪ ಅವ್ರಿಗೆ ಎಷ್ಟು ಲಾಸ್ ಆಗ್ತದೆ. ಅವ್ರ ಜೀವನ ಅವಲಂಬಿತರಾಗಿರೋ ಕಥೆ ಏನಾಗ್ಬೇಕು. ಜನರಿಗೆ ಅದೇ ಅದು ಕೇಂದ್ರ ಸರ್ಕಾರದ ನಾನು ಹೇಳಿದ್ನಲ್ಲ, ಇದು ಕೇಂದ್ರ ಸರ್ಕಾರದವರ ನಾನು ವೈಫಲ್ಯ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಯುದ್ಧ ಶುರುವಾಗಿ ಸುಮಾರು ಎಷ್ಟು ದಿನ ಆಯ್ತು? 20 ದಿನ ತನಕ ಆಯ್ತು. ಯುದ್ಧ ಶುರುವಾಗಿ ಕಾನ್ಸಿಕ್ವೆನ್ಸಸ್ ಗೊತ್ತಿರ್ತದೆ, ಗೃಹ ಇಲಾಖೆಯವ್ರಿಗೆ ಗೊತ್ತಿರ್ತದೆ, ಇದೆಷ್ಟು ದಿನ ಆಗ್ತದೆ, ಇವ್ರು ಪ್ರಿಡಿಕ್ಟ್ ಮಾಡಿರ್ತಾರೆ. ಇವ್ರು ಮುಂಚೆನೆ ಈಗ ಒಂದು ಸಭೆ ತಗೊಂಡು ಇಲ್ಲ ರೂಪುರೇಷೆಯನ್ನ ರೆಡಿ ಮಾಡುವಂತ ಕೆಲಸನ ಇವ್ರು ಮಾಡ್ಬೇಕಿತ್ತು. ತಡವಾಗಿ ಇವ್ರು ಮಾಡ್ತಿದ್ದಾರೆ. ಅಲ್ಲೆಲ್ಲೋ ಎಲ್ಲಿ ಈ ಒಂದು ಸಮಸ್ಯೆಗೆ ಇದೆ. ನಾನು ಇದನ್ನ ಮಾಧ್ಯಮದ ಮುಖಾಂತರ ನಾನು ಎದುರಿಸಕ್ ಹೇಳ್ತಾ ಇಲ್ಲ. ಕಮರ್ಷಿಯಲ್ ವಿಷಯದಲ್ಲಿ ನಾವು ಸ್ವಲ್ಪ ಮೈ ಮರೆತರು ಖಂಡಿತವಾಗಿಯೂ ಸಮಸ್ಯೆ ಸೃಷ್ಟಿಯಾಗುತ್ತೆ. ಉಳ್ಬಣ ಈಗಾಗಲೇ ಸಮಸ್ಯೆ ಸೃಷ್ಟಿಯಾಗಿದೆ. ಉಳ್ಬಣ ಆಗಿರೋದು ಖಂಡಿತ ಸತ್ಯ ಆಗಿದೆ. ಅದು ಯಾವ್ದು ಇದನ್ನ ಎದುರಿಸಕ್ಕೋ ಏನೋ ಅಲ್ಲ, ನಾವಿನ್ನ ಎಚ್ಚೆತ್ಕೊಳ್ಳುವಂತ ಕೆಲಸವನ್ನು ಮಾಡ್ಬೇಕು. ಕೂಡಲೇ ಕೇಂದ್ರ ಸರ್ಕಾರ ವಹಿಸಿ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಈಗ ನಾನು ಬರೀ ನಮ್ಮ ರಾಜ್ಯದ ಬಗ್ಗೆ ಹೇಳ್ತಾ ಇಲ್ಲ, ನಮ್ಮ ಜಿಲ್ಲೆ ಬಗ್ಗೆ ಹೇಳ್ತಾರೆ. ಎಲ್ಲಾ ಕಡೆ ಇರುವಂತ ಸಮಸ್ಯೆ. ಯಾಕಂದ್ರೆ ನಾವೆಲ್ಲ ಅಲ್ಲಿ ಸೆಷನ್ ಹೋದಾಗ ಅವರು ರಾಜ್ಯದ ಸ್ಟಾಟಿಸ್ಟಿಕ್ಸ್ ನ ಹೇಳ್ತಿರ್ತಾರೆ ನಮ್ಮ MPs. ಆಗ ಎಲ್ಲಾ ಕಡೆ ಸಮಸ್ಯೆ ಇದೆ. ಇದನ್ನ ಉಲ್ಬಣ ಆಗದ ರೀತಿಯಲ್ಲಿ ನೋಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮತ್ತು ಸಂಬಂಧಪಟ್ಟ ಸಚಿವಾಲಯದ ಜವಾಬ್ದಾರಿ ಇತ್ತು.